ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಒಂದು ವ್ಲಾಗ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಆಚರಿಸಿದ್ವಿ ಅನ್ನೋದನ್ನು ನೋಡೋರಂತೆ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ನಾನು ಪೂಜೆಗೆ ಬೇಕಾಗುವಂಥ ಸಾಮಾನುಗಳೆಲ್ಲವನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ ಹಾಸನದ ಮಹಾವೀರ ಸರ್ಕಲ್ ವೃತ್ತದಲ್ಲಿ ಇರ್ತಕ್ಕಂತಹ ಮಾರ್ಕೆಟ್ಗೆ ಹೋಗಿದ್ದೆ. ನಾನು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ. ಹೂವೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಏನೇನು ಬೇಕು ಪೂಜೆಗೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ತೆಗೆದುಕೊಂಡು ನಾನು ಮನೆಗೆ ಬಂದೆ. ತಗೋಬಿಟ್ವಿ. ಈಗ ನೋಡ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬದ ದಿನದ ಒಂದು ಕ್ಲಿಪ್ಸನ್ನು ನೋಡ್ತಾ ಇದ್ದೀರಾ. ನಾನು ಮಾರ್ನಿಂಗು ಸುಮಾರು ಒಂದು 4:30 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ತದನಂತರ ದೇವ್ರ ಮನೆಯನ್ನೆಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಸಿಂಪಲ್ಲಾಗಿಯೇ ಲಕ್ಷ್ಮಿಯನ್ನು ಕಳಸದ ಮೂಲಕ ಕೂರಿಸ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇರೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಪೂಜೆ ಮುಗಿದಿದೆ. ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಈ ಬೆಳಗ್ಗೆ ಒಂದು 5:30 ಗಂಟೆಗೆ ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೇ ಎದ್ದು ಪೂಜೆ ಎಲ್ಲ ಮಾಡಿರ್ತಾರೆ. ಎಲ್ಲರ ಮನೇಲೂ ಒಂದು ಅಟ್ಮಾಸ್ಫಿಯರ್ ನೋಡೋಕ್ಕೆ ಸುತ್ತಮುತ್ತ ತುಂಬಾ ಚೆನ್ನಾಗಿತ್ತು ಅವತ್ತು. ನೈವೇದ್ಯಕ್ಕೆ ಈ ರೀತಿ ಮಾಡಿಟ್ಟಿದ್ದೆ. ನೋಡ್ತಿರ್ಬೋದು, ಈ ರೀತಿ ಡೈನಿಂಗ್ ಟೇಬಲ್ ಮೇಲೇ ಸಿಂಪಲಾಗಿ ಕೂರಿಸ್ಬಿಟ್ಟು ಮಾಡಿರ್ತಕ್ಕಂಥದ್ದು. ನಾನು ಬ್ಲೌಸ್ ಪೀಸ್ ಅಷ್ಟೇ ಇಟ್ಬಿಟ್ಟು ಅಲಂಕಾರ ಮಾಡಿದ್ದೆ. ಸ್ಯಾರಿ ಏನು ಉಡಿಸಿರ್ಲಿಲ್ಲ ಈ ಸಲ. ಲಕ್ಷ್ಮಿ ಫೋಟೋನೇ ಇಟ್ಬಿಟ್ಟು ನೀಟಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ. ಸಿಂಪಲ್ಲಾಗಿ ಆಯಿತು. ಇಲ್ಲೂ ಅಷ್ಟೇ ನಮ್ಮ ಏರಿಯಾದಲ್ಲಿ ನೈಬರ್ಸ್ ಏನಿದ್ದಾರೆ ಎಲ್ಲರೂ ಸಹ ತುಂಬ ಜನ ಲಕ್ಷ್ಮೀ ಪೂಜೆಯನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ದಾರೆ. ಇವಾಗ ಕುಂಕುಮಕ್ಕೂ ಕೆಲವರನ್ನು ಕರಿಬೇಕು, ಹಾಗೆ ನಾನು ಕೆಲವರ ಮನೆಗೆ ಕುಂಕುಮಕ್ಕೆ ಹೋಗಬೇಕು. ಇವಾಗ ಆ ಕಾರ್ಯಕ್ರಮ ಇದೆ. ಕುಂಕುಮ ಕೊಡೋದಕ್ಕೆ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಏನು ಗೊತ್ತಾ, ಇದ್ದಕ್ಕಿದ್ದಂಗೆ ಜೋರಾಗಿ ಮಳೆ ಬರೋಕ್ಕೆ ಶುರುವಾಗ್ತಾ ಇದೆ. ಇವಾಗ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗೋಣ ಅಂದ್ಕೊಂಡೆ, ಜೋರಾಗಿ ಬಂತು, ಸೂರನಿ ಬೀಳೋಷ್ಟು ಮಳೆ ಬಂತು. ಇವಾಗ
ತೋರಿಸ್ತೀನಿ ರೀ ಯಾವ ರೀತಿ ಬರ್ತಿದೆ ಅಂದ್ಬಿಟ್ಟು. ಈ ಮಳೆನೇ ಇರಲಿಲ್ಲ ಒಂದು ವಾರದಿಂದ ಸರಿಯಾಗಿ. ಇವಾಗ ಸೋನೆ ಮಳೆ ಹಂಗೆ ಸೂರ್ಯನ ಬೀಳೋಷ್ಟು ಮಳೆ ಬರ್ತಾ ಉಂಟು. ಈಗ ತೋರಿಸ್ತೀನಿ ನೋಡಿ, ಇವಾಗ ಮಳೆ ಬರ್ತಾ ಉಂಟು. ಸಂಜೆ ಹೊತ್ತು ಮಳೆ ಬಂತಲ್ಲ, ಇವಾಗ ತಂಪಾಗಿ ಗಾಳಿ ಬೀಸ್ತಾ ಉಂಟು. ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಮತ್ತೆ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಶೆಲ್ಫ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ತದನಂತರ ಪಾತ್ರೆ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೈಟು ದೋಸೆ ಬ್ಯಾಟರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೂಟ್ ಮಾಡಿದ್ದೀನಲ್ಲ, ಅದಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತ. ಮೊಸರು ಬಜ್ಜಿ ಇದೆ, ಇನ್ನು ಕಡಲೆಕಾಳು ಉಸ್ಲಿ ಇದೆ. ಒಂಚೂರು ಕಾಫಿ. ಅಲ್ಲಿಂದ ಎಷ್ಟೊತ್ತಿಗೆ ಬಂದ್ರಿ? 5:15 ಬಂದು. ಚೆನ್ನಾಗೈತೆ ಸೀರೆ, ಒಳ್ಳೆ ಚೆನ್ನಾಗಿ ಕಾಣ್ತೈತೆ. ಒಳ್ಳೆ ಮಳೆ. ಮಲಗಿದ್ಲೇನೋ ಅವಳು, ಈಗ ಮಲಗಿದ್ಲ. ಎಲ್ಲಿ ಡ್ರೆಸ್ ಆಗೋಗಿ ಎಲ್ಲರ ಮನೆಗೂ ಹೋಗಲ್ವ ನೀನು? ನೋಡಿ ಫ್ರೆಂಡ್ಸ್, ಗ್ರೀನ್ ಸ್ಯಾರಿ ಹಾಕೊಂಡು ಮಿಂಚ್ತಾವಳೆ ಭವ್ಯ. ಸಕಲೇಶ್ಪುರ ಬ್ಲಾಗಲ್ಲಿ ನೋಡಿದ್ರಲ್ಲ, ಇವರೇ ಮೇಡಮ್. ರೇಪಾ ಸೀರೆ ಚೆನ್ನಾಗೈತೆ. ವರ್ಕ್ ಇಷ್ಟ ಆಯ್ತು. ಬ್ಯಾಕ್ ಸೈಡ್ ತೋರಿಸಿ, ಹಾಗೆ ಒಂಚೂರು ಟರ್ನ್ ಆಗಿ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಅಲಂಕಾರ ಮಾಡ್ಕೊಂಡಿದ್ದೀರಾ, ಪೂಜೆನೂ ಚೆನ್ನಾಗಿ ಮಾಡಿದ್ದೀರಾ. ಅಲಂಕಾರ ಏನು ಮಾಡ್ಕೊಂಡಿಲ್ಲ, ಸಿಂಪಲ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಮ್ಮ ನೈಬರ್ಸ್ ಮನೆಗಳಲ್ಲಿಯೂ ಸಹ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ರು ಅಂದ್ಬಿಟ್ಟು ನೀವು ಮುಂದೆ ನೋಡ್ತಾ ಹೋಗ್ತೀರಾ. ಸೊ ನಮ್ಮ ನೈಬರ್ ಮನೆಯದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನೋಡಿ. ನಮ್ಮ ನೈಬರ್ಸ್ ಹಾಯ್ ಹೇಳಿ ಎಲ್ಲರಿಗೂ. ಏನು ಹೇಳ್ತೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೀಕ್ಷಕರಿಗೆ? ಖುಷಿನಾ? ಫುಲ್ ಖುಷಿ. ಹೆಣ್ಮಕ್ಳ ಹಬ್ಬ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬ ಅಲ್ಲಿ. ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ರಿಗೂ ಕೂಡ. ಓಕೆ. ಬರ್ತೀನಿ ಈಗ ಬರ್ತೀನ. ನೀವು ಅವ್ರ ಮನೆಯಲ್ಲಿ ಬನ್ನಿ, ಅಡುಗೆ ಮನೆಯೆಲ್ಲ ತೋರಿಸ್ತೀನಿ, ಮನೆ ತೋರಿಸ್ತೀನಿ. ಆಶಾ ಅವ್ರ ಮನೆಗೆ ಬಂದಿದ್ದೀನಿ, ಕುಂಕುಮ ತಗೊಂಡೆ. ಅವ್ರ ಭಾವನ ಮನೇಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಮಾಡಿದ್ದಾರೆ. ಇಲ್ಲಿ ಸಿಂಪಲ್ಲಾಗಿ ಎಲ್ಲರಿಗೂ ಕುಂಕುಮ ಕೊಡ್ತಿದ್ದಾರೆ. ಸೀರೆ ಚೆನ್ನಾಗಿದೆ ನೋಡಿ ಆಶಾ ಅವ್ರೆ. ಹೇಳಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಹೇಳ್ತೀರಾ ಎಲ್ಲರಿಗೂ? ಹ್ಯಾಪಿ ವರಮಹಾಲಕ್ಷ್ಮಿ. ಧರ್ಮಸ್ಥಳದ ಪ್ರಸಾದ, ಧರ್ಮಸ್ಥಳಕ್ಕೆ ಹೋಗಿದ್ರಂತೆ, ಪ್ರಸಾದ ಕೊಟ್ಟರು. ತಳಿಗೆ ಮಾಡ್ತೀರಾ ಮತ್ತೆ? ಇಲ್ಲ ಸಾಕು. ಕುಂಕುಮ ತಗೋತಾ ಇದ್ದೀವಿ ಆತ್ಮೀಯವರ ಮನೆಯಲ್ಲಿ. ಇಲ್ಲ ನೋಡಿಲಿ ಪಾಪ ಏನ್ ಬರೀತಿದ್ಯಾ? ನಮಗ್ ತೋರ್ಸಕ್ ತಗೊಂಡ್ಬಂದಿದ್ದು ಮುಂದಕ್ಕೆ. ಚೆನ್ನಾಗಿ ಮಾಡೋರಲ್ವಾ? ನನ್ನ ಫಾಲೋವರ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಫುಲ್ ಸಪೋರ್ಟ್ ಇದೆ ಇವರು. ಥ್ಯಾಂಕ್ಸ್ ಫ್ರೆಂಡ್ಸ್. ಜಸ್ಟ್ ಎಲ್ಲರ ಮನೆಗೂ ಹೋಗಿ ಕುಂಕುಮ ತಗೊಂಡು ಅವರನ್ನು ಕರೆದು ಕುಂಕುಮ ಕೊಟ್ಟು ಎಲ್ಲ ಮಾಡಿ ಆಯಿತು. ಇವಾಗ ನೈಟ್ ಊಟಕ್ಕೆ ದೋಸೆ ಮಾಡ್ಕೊಬೇಕು. ದೋಸೆ ಹಿಟ್ಟಿಗೆ ರೆಡಿ ಮಾಡಿಟ್ಟಿದ್ದೀನಿ. ಸೊ ಮಧ್ಯಾಹ್ನ ತರಕಾರಿ ಕೂಟ್ ಮಾಡಿದ್ದೆ. ಸೊ ಅದಕ್ಕೆ ಇವಾಗ ದೋಸೆ ಹಾಕ್ಕೊಂಡು ಕೂಟನ್ನು ಬಿಸಿ ಮಾಡಿಕೊಂಡು ಊಟ ಮಾಡಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಮುಕ್ತಾಯ. ಕುಂಕುಮ ನೋಡಿ, ಎಲ್ಲರ ಮನೆಯಲ್ಲೂ ಕುಂಕುಮ ತಗೊಂಡು ಹಣೆ ತುಂಬ ಲಕ್ಷಣವಾಗಿ ಕಾಣುತ್ತೆ. ಹೆಣ್ಣಿಗೆ ಕುಂಕುಮನೇ ಹಂದ. ಕುಂಕುಮ ಹಾಕೋದನ್ನೇ ಬಿಟ್ಟವ್ರೆ ಹೆಂಗಸರುಗಳು, ಅದೇನು ಅಲರ್ಜಿ ಆಗುತ್ತೆ ಅಂತ.
ಸೊ ಸೀರೆ ನೋಡ್ಬೋದು ಈ ರೀತಿ ಸಿಂಪಲ್ಲಾಗಿ ಉಟ್ಕೊಂಡಿದ್ದೀನಿ. ಎಲ್ಲರ ಮನೆಗೂ ಹೋಗಿ ಕುಂಕುಮ ತೊಗೊಂಡು ಇವಾಗ ಜಸ್ಟು ಬಂದೆ ಮನೆಗೆ. ಎಲ್ಲರ ಮನೆ ಲಕ್ಷ್ಮಿಯನ್ನು ನೋಡಿ ತುಂಬಾ ಖುಷಿ ಆಯಿತು. ಡಿಫ್ರೆಂಟಾಗಿ ಒಬ್ಬೊಬ್ಬರು ಮನೆ ಲಕ್ಷ್ಮಿನೂ ಒಂದೊಂದು ಥರ ನೀಟಾಗೆ ಪೂಜಿದ್ರು ಅಂತಲೇ ಹೇಳ್ಬೋದು. ಖುಷಿ ಆಯಿತು ನೋಡಿ, ಕುಂಕುಮ ಎಲ್ಲ ತೊಗೊಂಡು ಮಾತಾಡಿಸ್ಕೊಂಡು ಬಂದಿದ್ದಾಯಿತು. ಪ್ರಾಯಶಃ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಅನಿಸುತ್ತೆ ನಾವು ಜಾಸ್ತಿ ಇನ್ನೊಬ್ಬರು ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು, ಈ ಥರದ್ದು ಒಂದು ಹಬ್ಬ ಹರಿದಿನಗಳು ನೈಬರ್ಸ್ ಒಟ್ಟಿಗೆ ಬೆರೆಯೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೈಟು ಊಟಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಹೇಳ್ದೆ ಅಲ್ವಾ ದೋಸೆ ಹಾಕ್ಕೊತೀನಿ ಅಂತ. ಬ್ಯಾಟರನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೆ, ಸಾಲ್ಟ್ ಹಾಕಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಈ ಸೈಜು ಲಿಡ್ಡು ಬೇಕಿತ್ತು ನನಗೆ. ಸೊ ಮೊನ್ನೆ ತೊಗೊಂಬಂದೆ. ಕರೆಕ್ಟಾಗಿ ಆಗುತ್ತೆ ನನಗೆ ದೋಸೆ ಮಾಡೋದಕ್ಕೆ. ಗ್ರೇವಿನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಸೊ ದೋಸೆ ಹಾಕುತ್ತಾ ಇದ್ದೀನಿ. ಸೊ ಮೇಸ್ಟ್ರಿಗೆ ಹಾಕ್ಕೊಡ್ಬೇಕು ಫಸ್ಟು. ಅಡುಗೆ ಮಾಡಿಬಿಟ್ಟು ಅವ್ರು ಮುಂದಕ್ಕೆ ಕೊಟ್ಟರೆ ಮಾತ್ರ ಊಟ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ. ನಾನೇ ಊಟಕ್ಕೆ ಕೊಡಬೇಕು, ಪ್ರತಿದಿನ ಇದೆ. ರೀ ತೊಳ್ರಿ, ಹಂಚು ಕಾಯ್ತಲ್ಲ, ಹೀಗಾಗಿ ಬೇಗ ಬೇಗ ಬೇಯ್ತಾ ಇದೆ. ಹಿಂದೆ ಎಲ್ಲ, ಇವಾಗಲೂ ಅಷ್ಟೇ, ಊರಲ್ಲೆಲ್ಲ ನಮ್ಮಮ್ಮ ಎಲ್ಲ ಸೀರೆ ಉಟ್ಕೊಂಡೆ ಅವರು ಎಲ್ಲ ಮನೆ ಕೆಲಸಗಳನ್ನೆಲ್ಲ ಮಾಡೋದು, ದೊಡ್ಡವರೆಲ್ಲ ನಮ್ಮನೆ ಫ್ಯಾಮಿಲಿಗಳಲ್ಲಿ. ಸೊ ನಮಗೆ ಸೀರೆ ಎಲ್ಲ ಉಟ್ಕೊಂಡ್ರೆ ಕೆಲಸ ಮಾಡೋಕ್ಕೆ ಬರಲ್ಲ. ಒಂಥರ ಏನೋ ಹಿಡಿದು ಕಟ್ಟಿದಾರೇನೋ ಅನ್ನೋ ಫೀಲಿಂಗು. ಹಿಂಗೆ ಎಲ್ಲರೂ ಹೋಗುವಾಗ ಫಂಕ್ಷನ್ ಇದ್ದಾಗ ಉಟ್ಕೊಳೋದು, ಬಂದ ತಕ್ಷಣವೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋದು, ಈ ಥರ ಅಭ್ಯಾಸ. ಬಟ್ ಇವತ್ತು ಸ್ಯಾರಿ ಉಟ್ಕೊಂಡೇ ಮಾಡ್ತಾಯಿದ್ದೀನಿ. ಹೇಗಿದೆ ದೋಸೆ? ಸೂಪರ್. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.